ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ದಿನಾಂಕ 7/9/2025 ಭಾನುವಾರ ಗಣಪತಿ ಮೆರವಣಿಗೆ ಮೇಲೆ ಹಾಗೂ ಗಣಪತಿ ಮೂರ್ತಿ ಮೇಲೆ ಕಲ್ಲು ತೂರಾಟ ಮಾಡಿದ್ದು ಖಂಡನೀಯ. ಕಲ್ಲು ತೂರಾಟ ಮಾಡಿ ಕೋಮು ಗಲಭೆ ಸೃಷ್ಟಿಸಿದ ಗಲಭೆಕೋರರಿಗೆ UAPA ಕಾಯ್ದೆ ಅಡಿ ಬಂಧಿಸಬೇಕು ಎಂದು ಸಕಲೇಶಪುರ ಉಪವಿಭಾಗಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಹಿಂದೂ ಹಿತರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಮನವಿ ಸಲ್ಲಿಸಿದರು. ಮದ್ದೂರಿನಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದ್ದನ್ನು ಖಂಡಿಸಿ ಶಾಂತಿಯುತ ಪ್ರತಿಭಟನೆ ಮಾಡುತ್ತಿದ್ದ ಮದ್ದೂರು ಹಿಂದೂಗಳ ಮೇಲೆ ಲಾಠಿ ಪ್ರಹಾರ ಮಾಡಿರುವುದು ಸರ್ಕಾರ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ವ್ಯವಸ್ಥಿತ ಸಂಚು ಆಗಿದ್ದು, ಪೊಲೀಸ್ ಮಹಾನಿರ್ದೇಶಕರು ಯಾವ ಕಾರಣಕ್ಕೆ ಲಾಠಿ ಚಾರ್ಜ್ ಮಾಡಲು ಆದೇಶಿಸಿದ್ದಾರೆ ಎಂಬುದು ತನಿಖೆ ಆಗಬೇಕು. ಮದ್ದೂರಿನಲ್ಲಿ ಮಹಿಳಾ ಪ್ರತಿಭಟನಾಕಾರರ ಮೇಲೆ ಏಕಾಏಕಿ ಲಾಠಿ ಪ್ರಹಾರ ಮಾಡಿರುವುದರ ಹಿಂದೆ ದುರುದ್ದೇಶ ಇದ್ದು, ಇದರ ಬಗ್ಗೆ ಇಲಾಖಾ ತನಿಖೆಗೆ ಆದೇಶಿಸಬೇಕು ಎಂದು ಪ್ರತಿಭಟನಾ ನಿರತ ಕಾರ್ಯಕರ್ತರು ಆಗ್ರಹಿಸಿದರು. ಮಂಡ್ಯ ಜಿಲ್ಲೆ ಮದ್ದೂರು ಗಣಪತಿ ವಿಸರ್ಜನಾ ಮೆರವಣಿಗೆ ರಾಮ್ ರಹೀಂ ರಸ್ತೆಗೆ ಬಂದಾಗ ಮುಸ್ಲಿಂ ಕಿಡಿಗೇಡಿಗಳು ಏಕಾಏಕಿ ಕಲ್ಲು ತೂರಾಟ ಮಾಡಿ ವಿದ್ಯುತ್ ನಿಗಮದ ನಿಯಮ ಮೀರಿ ಕಲ್ಲು ತೂರಾಟ ಮಾಡಿದ್ದು ಹಾಗೂ ಯಾವ ಕಡೆಯಿಂದ ಕಲ್ಲು ಬರುತ್ತಿದೆ ಎಂದು ಗೊತ್ತಾಗಬಾರದು ಎಂದು ಬೀದಿ ದೀಪ ತೆಗೆದು ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡುವ ಇರ್ಫಾನ್ ಮತ್ತು ಜಾಫರ್ ಗುಂಪಿನ ಎಲ್ಲ 30 ಜನರ ಮೇಲೆ UAPA ಕಾಯ್ದೆಯಡಿ ಕೇಸ್ ದಾಖಲಿಸಬೇಕು ಮತ್ತು ಕೋಮು ಗಲಭೆ ಸೃಷ್ಟಿಸಲು ವ್ಯವಸ್ಥಿತ ಸಂಚು ರೂಪಿಸಿದ ಎಲ್ಲ ಗಲಭೆಕೋರರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಶಿಕ್ಷೆ ಆಗುವ ಹಾಗೆ ಕಾನೂನು ಪ್ರಕ್ರಿಯೆ ನಡೆಸುವಂತೆ ಸಂಬಂಧಪಟ್ಟ ಇಲಾಖೆ ಆದೇಶಿಸಬೇಕು ಎಂದು ಈ ಹಿಂದೆ ಮುಖಂಡ ರಘು ಸಕಲೇಶಪುರ ಆಗ್ರಹಿಸಿದ್ದರು. ಒಳಗಡೆ ಬಂದಿದ ತಕ್ಷಣನೇ ಅಲ್ಲಿರ್ತಕ್ಕಂತಹ ಮುಸಲ್ಮಾನರುಗಳ ಮುಖಂಡರಾದಂತಹ ಜಾಫರ್ ಮತ್ತು ಇರ್ಫಾನ್ ಅಂತ ಹೇಳ್ತಕ್ಕಂಥವ್ರು ಒಂದು 25-30 ಜನರ ಕಿಡಿಗೇಡಿಗಳ ಗುಂಪನ್ನು ಕಟ್ಟಿಕೊಂಡು ಏಕಾಏಕಿ ಆ ಗಣೇಶ ಮೆರವಣಿಗೆಯ ಮೇಲೆ ಕಲ್ಲನ್ನು ತೂರಾಟ ಮಾಡ್ತಾರೆ. ಕಲ್ಲು ತೂರಾಟದಲ್ಲಿ ಅನೇಕ ಜನ ಅಲ್ಲಿರ್ತಕ್ಕಂತಹ ಭಕ್ತರಿಗೆ ಏಟ್ ಬೀಳುತ್ತೆ. ಅದಾದ ನಂತರ ಮಹಿಳೆಯರ ಮೇಲೂ ಸಹ ಕಲ್ಲನ್ನು ತೂರಾಟವನ್ನು ಮಾಡ್ತಾರೆ. ದಪ್ಪದ ಕಲ್ಲುಗಳನ್ನು ಆ ಮೆರವಣಿಗೆಯ ಮೇಲೆ ಬಿಸಾಕುವಂತಹ ಪ್ರಕ್ರಿಯೆಯನ್ನು ಮಾಡಿ ಉದ್ದಟತನವನ್ನು ಮೆರೆತಕ್ಕಂಥ ಅತ್ಯಂತ ಖಂಡನೀಯ. ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಶೀಲನೆ ಮಾಡಬೇಕು. ಹಾಗಾಗಿ ಇವತ್ತು ಸಕಲೇಶಪುರದ ಹಿಂದೂ ಹಿತರಕ್ಷಣಾ ವೇದಿಕೆಯ ಕಾರ್ಯಕರ್ತರುಗಳು ನಾವು ಯಾರ್ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ 30 ಜನ, ಆ 30 ಜನದ ಮೇಲೆ UAPA ಅಡಿ ಇರ್ತಕ್ಕಂಥ ಕಾಯ್ದೆ ಅಡಿ ಇರ್ತಕ್ಕಂತಹ ಕೇಸನ್ನು ದಾಖಲಿಸಬೇಕು ಅಂತ ಬಿಟ್ಟಂತೇಳಿ ಇವತ್ತು ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ವಿ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನೀವು ಯಾವುದೇ ರೀತಿಯಾದಂಥ ಈ ಓಲೈಕೆ ತುಷ್ಟೀಕರಣದ ನೀತಿಯನ್ನು ಬಿಡಬೇಕು, ನೀವು ಇಡೀ ಸಮಾಜದ ಮುಖ್ಯಮಂತ್ರಿಯಾಗಿ ಬಿಂಬಿತವಾಗಬೇಕು ಅಂತ ಬಿಟ್ಟಂತೇಳಿ ನಾವು ಆಗ್ರಹವನ್ನು ಮಾಡ್ತೀವಿ. ಯಾವಾಗ ನೀವು ಇಸ್ಲಾಮು ಶಾಂತಿ ಅಂತ ಹೇಳಿದ ತಕ್ಷಣ ಮಾರನೇ ದಿನವೇ ಏನು ಅವರ ಶಾಂತಿ ಏನು ಅಂತ ಹೇಳಿ ಮದ್ದೂರಿನಲ್ಲಿ ತೋರಿಸಿದ್ದಾರೆ. ಕಳೆದ ವರ್ಷ ನಾಗಮಂಗಲದಲ್ಲಿ ತೋರಿಸಿದ್ರು. ಹಾಗೆ ಭದ್ರಾವತಿನಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗಿರತಕ್ಕಂಥದ್ದು ಇವೆಲ್ಲವೂ ಸಹ ನಿಮ್ಮ ಇಸ್ಲಾಮಿನ ತುಷ್ಟೀಕರಣದ ನೀತಿಯಾಗಿದೆ. ದಯವಿಟ್ಟು ಇದನ್ನ ಇನ್ನು ಮೇಲೆ ಹಿಂದೂ ಸಂಘಟನೆಗಳಿರ್ಬೋದು, ಹಿಂದೂ ಕಾರ್ಯಕರ್ತರುಗಳಿರ್ಬೋದು, ಹಿಂದೂಗಳು ಯಾರು ಸಹಿಸೋದಿಲ್ಲ. ಹಾಗಾಗಿ ಈ ತಕ್ಷಣವೇ ಅಲ್ಲಿ ಯಾರು ಆ ಕಿಡಿಗೇಡಿಗಳಿದ್ದಾರೆ ಮತ್ತು ಈ ಕೃತ್ಯವನ್ನು ಯಾರ್ಯಾರು ಮಾಡಿದರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು ಮತ್ತು ಎಲ್ಲರಿಗೂ ಸಹ ಶಿಕ್ಷೆ ಆಗಬೇಕು. UAPAನಲ್ಲಿರ್ತಕ್ಕಂತಹ ಕಾನೂನಿನ ಅಡಿನಲ್ಲೇ ದೇಶದ್ರೋಹದ ಕೇಸನ್ನು ದಾಖಲಿಸಬೇಕು ಅಂತ ಹೇಳಿ ನಾವಿವತ್ತು ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ಸಂಚಾಲಕ ಶಿವಜಿಪ್ಪಿ, ವಿನೋದ್, ಸುಪ್ರೀತ್ ಇತರರು ಇದ್ದರು. MB ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.